ಸುದೀಪ್ ಸರ್ಗೆ ಏನಾದ್ರು ಹೇಳ್ತೀರಾ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಹೇಳ್ಬೇಕು, ಥ್ಯಾಂಕ್ ಯು ಅಂತ ಹೇಳ್ಬೇಕ್ರಿ. ಥ್ಯಾಂಕ್ ಯು ಅಂತ ಹೇಳ್ಬೇಕಾ? ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಗುಡ್ ಮಾರ್ನಿಂಗ್, ಗುಡ್ ದಿನ ಈವ್ನಿಂಗ್ ಹೇಳ್ತಿದ್ದೇವ್ರಿ ಇದ್ರಲ್ಲಿ ಕ್ಯಾಮ್ರಾದಲ್ಲಿ. ಕ್ಯಾಮ್ರಾದಲ್ಲಿ ದಿನ ಹೇಳ್ತಿದಾರ ಸುದೀಪ್ ಸರ್ಗೆ? ಹೇಳೋಣ ಹೇಳ್ತಿದ್ದೇವೆ. ಏನಂತ ಹೇಳ್ತಿದ್ರು ಹೋಗಿ? ಗುಡ್ ಮಾರ್ನಿಂಗ್ ಬಿಗ್ ಬಾಸ್ ಅಂತ ಹೇಳ್ತಿದ್ದೆ. ಬಿಗ್ ಬಾಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ರಾ? ಎದ್ರುಪ್ಲೆ ಅದು ಹೇಳಬೇಕಲ್ಲ, ಕ್ಯಾಮ್ರಾದಲ್ಲಿ ಹೇಳ್ಬಿಡಿ. ಹಾ ಹಾ ಹಾ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಅಮ್ಮ, ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಇವ್ರು ರಿಷಾ ಅವ್ರು ಬಂದ್ರಲ್ಲ, ರಿಷಾ ಅವರು ಗಿಲ್ಲಿಗೆ ಹೊಡೆದಿದ್ದಾರೆ ಅಂತ. ಹೌದು, ಅದೇನ್ ನಮ್ಗೇನ್ ನಿಜ ಅನ್ನಂಗ ಆಗಲ್ರಿ, ಏನ್ ನಿಮ್ಗೆ ಸೀರಿಯಸ್ ಅನ್ನಂಗ ಆಗ್ತದ? ಅದ್ ನಿಮ್ಗೇನ್ ಅನ್ಸಿಲ್ವಾ? ನೋಡಿದ್ರ ವಿಡಿಯೋನ? ಅದು ನೋಡಿದ್ರಿ ಇಡೆ. ಮತ್ತೆ ಹಂಗೆಲ್ಲ ತಮಾಷೆಗೆ ನಡೀತಿರ್ತಾರ ಅಲ್ಲಿ. ಅದೆಲ್ಲ ತಮಾಷೆಗೆನೆ, ಹಾ, ಸೀರಿಯಸ್ ಅಂತಲ್ಲ. ಸೀರಿಯಸ್ ಇತ್ತಲ್ಲ. ಈಗ ನೋಡಿ ಮತ್ತೊಮ್ಮೆ ನೋಡಿ ಅವ್ರೇ ಮಾತಾಡ್ತಿರ್ತಾರ, ನಗ್ತಿರ್ತಾರ, ಆಡ್ತಿರ್ತಾರ. ಅಂದ್ರೆ ಆ ಕ್ಷಣಕ್ಕೆ ಅಷ್ಟೇನೆ, ಆ ಕ್ಷಣಕ್ಕೆ ಅಷ್ಟೇ. ಆಮೇಲೆ ಮತ್ತೆ ಅವ್ರು ಒಂದಾಗ್ತಾರೆ. ಮತ್ತೆ ಒಂದಾಗ್ತಾರ, ಮಾತಾಡ್ತಾರ, ಉಣ್ತಾರ. ಇನ್ನೊಂದ್ ಇಡೆ ನೋಡ್ರಿ ಹೆಂಗ್ ಮಾಡ್ತಾರ. ಒಂದ್ ಇಡ ತಗಂಗ, ಒಂದ್ ಇಡದ್ ಹಿಂಗ. ಓಕೆ, ಹಂಗೆ. ಓಕೆ, ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಿರ್ಲಿಲ್ಲ? ನಮಗೆ ಎಲ್ಲರೂ ಇಷ್ಟ ಆಗ್ತಿದ್ರಿ. ಯಾರಾದ್ರೂ ಒಬ್ರು ಇವ್ರು ಯಾರು ಇದು ಪ್ರತಿಯೊಂದಕ್ಕೂ ಜಗಳ ಆಡ್ತಾರೆ, ಪ್ರತಿಯೊಂದಕ್ಕೂ ಏನಾದ್ರು ಮಾತುಗಳಾಡ್ತಾರೆ ಅಂತ ಅನ್ಸಿದ್ ಯಾರಿಗೆ? ಇಲ್ಲ, ಹಂಗೇನ್ ಅನ್ಸಿಲ್ಲ ರೀ ನಮ್ಗೆ. ಯಾರಿಗೂ ಹಂಗೇನ್ ಅನ್ಸಿಲ್ಲ? ಹಂಗೇನ್ ಅನ್ಸಿಲ್ಲ ನಮ್ಗೆ. ಮತ್ತ ಅವ್ರ ಆಟ ಬಂದಾಗ ಅವ್ರ ದೇಶ ಇದ್ದವ್ರ ಕೂಡ ಜಗಳ ಆಡವ್ರಲ್ಲ, ಅದನ್ನ ನಾವ್ ಯಾಕಿದ್ ಮಾಡಿ ಅವ್ರ ಪರ್ಸನಲ್ ಇಶ್ಯೂಗಳದು. ಓಕೆ, ಈಗ ನಾಮಿನೇಷನ್ ಅಂತ ವಿಚಾರ ಬಂದಾಗ ನಿಮ್ಮನ್ನ ಹೊರಗಡೆ ಹೋಗ್ಬೇಕು, ಎಲಿಮಿನೇಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಿದ್ರಲ್ಲ, ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಬ್ರೆಲ್ಲಾನು ಒಂದಷ್ಟು ಕಾರಣಗಳನ್ನ ಕೊಡ್ತಾರೆ. ಮಲ್ಲಮ್ಮ ಅವ್ರಿಗೆ ಅರ್ಥ ಆಗಲ್ಲ, ಮಲ್ಲಮ್ಮ ಅವ್ರಿಗೆ ಗೊತ್ತಾಗಲ್ಲ, ಮಲ್ಲಮ್ಮ ಅವ್ರಿಗೆ ತಿಳುವಳಿಕೆ ಇಲ್ಲ ಅನ್ನೋಂಥದ್ದು. ಸೊ ಆತರ ಹೇಳಿದಾಗ ನಿಮ್ಗೆ ಹೆಂಗ್ ಅನಿಸ್ತಿತ್ತು? ನಮ್ಗ ಸಿಟ್ಟು ಬರ್ತಿತ್ತು ಬಿಡ್ರಿ, ಮತ್ತ ಅಲ್ಲಿ ಏನು ಮಾಡ್ಕೊಳಕ್ ಬರಲ್ಲ, ಅವ್ರೊಂದ್ ಕಾರಣ ಕೊಡ್ಬೇಕಲ್ಲ, ನಾವ್ ಒಂದ್ ಕೊಡ್ಬೇಕಂತ ಸುಮ್ಮಿರ್ತಿದ್ದೆವು. ಇವಾಗ ನಮ್ಗ ಅಂದವ್ರ ಯಾರ ಆಕಿ ಮಂಜು ಬಾಸನೆ ಹಬ್ಬಕ್ಕೆ ಅಂದಕ್ಕಿ, ಈ ರಘು ಮೊನ್ನೆ ಬಂದಲ್ಲ, ಮ್ಯೂಟೆಂಟ್ ರಘು ಅವರು, ಅವ್ರೊಬ್ರು ಮಾತಾಡಲ್ಲ ಅಂತ ಅವ್ರೇ ಕಡೆಗೆ ಬಂದು ನಾಮಿನೇಟ್ ಮಾಡಿದ್ ನಾನು. ನಿಮ್ಮನ್ನೇ ಮಾತಾಡಲ್ಲ ಅಂದಿದ್ದಕ್ಕೆ ನಾಮಿನೇಟ್ ಮಾಡಿದ್ರಾ? ಓಕೆ, ಅಂದ್ರೆ ನೀವು ಮಾತಾಡ್ತಿದ್ರಲ್ಲ ಅಷ್ಟೊಂದು? ಮಾತಾಡ್ತಿದ್ದೇವ್ ನೋಡ್ರಿ, ಅವ್ರಿಗೆ ಹೆಂಗ್ ಕಾಣ್ತೋ ಹೆಂಗಿಲ್ಲ. ಅಂದ್ರೆ ಅವ್ರ ಜೊತೆ ನೀವು ಮಾತಾಡ್ತಿರ್ಲಿಲ್ವಾ? ಇಲ್ಲ, ಮಾತಾಡ್ತಿದ್ದೆ ಅವ್ರ ಜೊತೆನು. ಅವ್ರ ಜೊತೆ ಮಾತಾಡ್ತಿದ್ದೆ. ಮತ್ತೆ ಯಾಕೆ ನಾಮಿನೇಟ್ ಮಾಡಿದ್ರು? ಯಾರಿಗ್ ಗೊತ್ತಿರ, ಅವ್ರ ಮನ್ಸಿಗೆ ಅವ್ರಿಗೆ ಕೇಳ್ಬೇಕು. ಅವ್ರಿಗೆ ಕೇಳ್ಬೇಕು. ಬಂದ್ಮೇಲೆ ಹೊರಗಡೆ ಬಂದ್ಮೇಲೆ ಕೇಳ್ತೀರಾ ಹೊರಗಡೆ ಬಂದ್ಮೇಲೆ ಯಾಕೆ ನನ್ನ ನಾಮಿನೇಟ್ ಮಾಡಿದ್ರಿ ಅಂತ? ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಒಳಗಡೆ ಎಲ್ಲ ಇದಲ್ಲ, ಧ್ರುವಂತ್ಗೆ ಕಳಪೆ ಕೊಟ್ರಲ್ಲ, ಸೊ ಅವಾಗ ನೀವು ಪಾಪ ನಿಮ್ ಜೊತೆನೆ ಇರ್ತಿದ್ರು ಧ್ರುವಂತ್ ಅವ್ರ ಯಾವಾನು. ನನ್ ಜೊತೆನೆ ತಾಯಿ ತರ ಇದ್ದಂತ ಮಲ್ಲಮ್ಮ ಅವ್ರೆ ನನ್ಗೆ ಕಳಪೆ ಅಂತ ಕೊಟ್ರು. ಒಂದ್ ಬ್ಯಾಡ್ ಜನ ಬರುತ್ತಲ್ಲ, ಅದೇನ್ ಗೊತ್ತಿದ್ದು ಕೊಟ್ರ ಅಥವಾ ಕಳಪೆ ಅಂತ ಕೊಟ್ರ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಕೊಟ್ಟಿದ್ದ ನೀವು? ನಾವ್ ಅವ್ನಿಗೆ ಕೊಟ್ಟಿಲ್ಲ ಬಿಡ್ರಿ, ಅವ್ರು ಬೇರೆದವ್ರು ಕೊಟ್ರ ಕಳಪೆ ಅಂತ. ಹೌದಾ? ನಾನು ಇವನಿಗೆ ಯಾರಿಗೆ ಕೊಟ್ಟೆ, ನಾನು ಅಭಿಷೇಕ ಕೊಟ್ಟೆ. ಅಭಿಷೇಕ್ ಕೊಟ್ರ ಕಳಪೆ ಅಂತ? ಅಭಿಷೇಕ್ ಕೊಟ್ರ? ಅವ್ರಿಗೆ ಕೊಟ್ಟೆ ನಾನು. ಅಲ್ಲಿಗೆ ಹೋಗಿ ಬರೋದ್ ಚಲೋ ಅಂತ ತಗೋರಿ, ಅಲ್ಲಿ ಜೈಲಿಗೆ ಹೋಗೋದು. ಜೈಲಿಗೆ ಹೋಗಿ ಬಂದಾರ? ಜೈಲಿಗೆ ಹೋಗಿ ಬರೋದ್ ಚಲೋ ಅಂತ. ಅಲ್ಲಿ ವಾದಿಂದ ಏನೋ ಒಂದ್ ಖುಷಿ ಸಿಗ್ತದ ಅಂತ ಹೇಳ್ತಿದ್ರ ಅವ್ರು. ಸೊ ಮತ್ತೆ ಬಿಗ್ ಬಾಸ್ ಬಗ್ಗೆ ಏನೆಲ್ಲ ಹೇಳ್ತೀರಮ್ಮ? ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ಬೇಕ್ರಿ, ಏನ್ ಹೇಳ್ತೀರಾ ನೋಡಿ? ಒಳ್ಳೆಯವ್ರು ಅವ್ರು, ಚೆನ್ನಾಗಿ ಎಲ್ಲರಿಗೂ ವಿದ್ಯೆ ಹೇಳೋರು, ಚೆನ್ನಾಗಿ ಆಡ್ರಿ ಶನಿವರ್ಕೊಂಡ್ ಬಂದ್ರು ತುಂಬಾ ಚೆನ್ನಾಗಿ ಮಾತಾಡೋರು. ನಗೋದು ಅಂತಂಡ ಒಂದ್ಸಲ ಹೇಳೋದು, ನಗೋದು. ಈಗ ಬಿಗ್ ಬಾಸ್ ಬಂದಿದ್ದೀರಾ, ಮೊದ್ಲೇ ನೀವು ಯೂಟ್ಯೂಬ್ ಅಲ್ಲೆಲ್ಲ ನಿಮ್ಮನ್ನೆಲ್ಲಾನು ಮಾತಾಡಿಸ್ತಿದ್ರು ಹೊರಗಡೆ ಹೋದಾಗೆಲ್ಲ ನನ್ನ ಮಲ್ಲಮ್ಮ ಅವ್ರಂತ. ಈಗ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಕನ್ನಡಿಗರಿಗೆ ನೀವಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ರ. ಸೊ ಅವ್ರ ಪ್ರೀತಿಗೆ ಏನ್ ಹೇಳ್ತೀರಾ? ಪ್ರೀತಿ ನಮಸ್ಕಾರ ಅಂತ ಹೇಳದ್ರಿ. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು, ನಮಸ್ಕಾರ ಜನಗಳೇ ಅಂತ ಹೇಳದ್ರಿ. ಥ್ಯಾಂಕ್ ಯು, ನಮಸ್ಕಾರ ಜನಗಳೇ. ಥ್ಯಾಂಕ್ ಯು, ನಮಸ್ಕಾರ ಜನಗಳೇ. ನಮಗೂ ಓಟ್ ಹಾಕಿ 5 ವಾರ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ದಕ್ಕ ಸಣ್ಣವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರ ಅಂತ ಹೇಳೋದು. ಈ ತರ ಹೇಳ್ತೀರಾ? ಮುಂದೆ ಇದಕ್ಕಿಂತ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಒಂದಷ್ಟು ಸೀಸನ್ಸ್ ಬರ್ತಿತ್ತಲ್ಲ ಬಿಗ್ ಬಾಸ್ ಅಲ್ಲಿ, ಯಾವ ಸೀಸನ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ನೋಡ್ತಿದ್ರಿ? ಯಾರು ನಿಮ್ಗೆ ಇಷ್ಟ ಆಗ್ತಿದ್ರು? ಅದು ಬಾಳ್ ನೋಡ್ತಿದ್ರಿ. ಅವ್ರ ಮಂದಿ ಮನೆ ನಮ್ಮಲ್ಲಿ ಟಿವಿ ಇದ್ದಿರ್ಲಿ, ಸುಮ್ಮನೆ ಬಗಲನ್ ಮನೆಯವ್ರಿಗೆ ಹೋಗಿ ಸ್ವಲ್ಪ ನೋಡ್ತಿದ್ದೇವ್ರಿ. ಅವ್ರು ಸೀರಿಯಲ್ ಚಲ ಸೀರಿಯಲ್ ನೋಡೋರು, ಅದನ್ನ ಹಾಕ್ತಿದ್ರು ಬಾಳ. ಅದು ತರ ಇದ್ರಾಗ ಆಕಿ ಗೀತಾನಕ್ಕೆ ಧಾರಾವಾಹಿ ಮಾಡಿದ್ಲಲ್ಲ, ಇದ್ರಾಗ ಸಿಕ್ಕೊಂಡಿದ್ರು ನೋಡಿ. ಅದು ಅಷ್ಟೇ ನೋಡಿದ್ದು. ಅದೇ ನೋಡಿದ್ದು. ಭವ್ಯ ಭವ್ಯ ಅದು ಹಗ್ಗದೇನಿತ್ತ ನಿಂಗ್ ಒಳಗೋಗಿ ಮಾಡಿದ್ರಲ್ಲ, ಅದ್ರ ಸಿಕ್ಕಾಕೊಂಡು ಎಲ್ಲರೂ ಹೊರಗ್ ತೆಗೆದು ನೀರ್ ಪಾರ್ ಹೊಡೆದ್ರಲ್ಲ,
ಅದು ಅಷ್ಟೇ ನೋಡಿದ್ದು. ಅದೊಂದೇ ನೋಡಿದ್ದು. ಹಾ ಆ ಸೀಸನ್ ಅಲ್ಲಿ ನಿಮ್ಗೆ ಇನ್ಯಾರು ಯಾರು ಇಷ್ಟ ಅಂತ ಹೇಳಿದ್ರಿ ಸುದೀಪ್ ಸರ್ ಹತ್ರ? ನಾವ್ ಯಾರು ಹೇಳಿದ್ರಿ ಅದು ಕೇಳಿಲ್ಲ ಬಿಡ್ರಿ, ಅಲ್ಲ, ಹೇಳಿಲ್ಲ. ಸುದೀಪ್ ಸರ್ ನಿಮ್ಗೆ ಕೇಳ್ತಾರೆ ನೀವು ಬಿಗ್ ಬಾಸ್ ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಸ್ಟೇಜ್ ಮೇಲೆ ಹಾ ಮುಂಚೆ ಎಲ್ಲ ಬಿಗ್ ಬಾಸ್ ನೋಡ್ತಿದ್ರ, ಯಾರು ನಿಮ್ಗೆ ಇಷ್ಟ ಅಂತ ಅಂದಾಗ ಯಾರಿಗೆ ಹೇಳ್ತಿದ್ರಿ ಹೇಳಿ? ನಾವ್ ಅವ್ರ ಪಿಕ್ಚರ್ ಹೆಸರು ಹೇಳಿದೆ ನಾನು. ಅವ್ರ ಪಿಕ್ಚರ್ ಹೆಸರನ್ನೇ. ಹಾ ನೀವ್ ಯಾವ ಪಿಕ್ಚರ್ ನೋಡಿದೆ, ನಿಮ್ ನೋಡ್ರಿ ಯಾವ್ದಂದ್ರು, ಅದು ಹುಚ್ಚ ಪಿಕ್ಚರ್ ಮಾಡಿದ್ರಲ್ಲ ಅಂತಂದ್ಯಾ. ನಗು ನಗು ನಗ್ತಾರ. ಸುದೀಪ್ ಸರ್ದು ಸಿನಿಮಾಗಳೆಲ್ಲ ನೋಡಿದ್ರ ಹಿಂದೆ ಎಲ್ಲಾನು? ಹಾ ನೋಡಿದ್ದೆ. ಯಾವ ಸಿನಿಮಾಗಳು ನೋಡಿದ್ರ ಸುದೀಪ್ ಅದೇ ಸರ್? ಅದೇ ಹುಚ್ಚ ಪಿಕ್ಚರ್ ಮಾಡಿದ್ರಲ್ಲ ಅದೊಂದು. ಅದು ಅವ್ರ ತಮ್ಮನ ಸಾಯಿ ಹೊಡಿತಾರ ನೋಡ್ರಿ, ಅದು ಅದಕ್ಕೆ ಏನಂತಾರ ಅದ್ರ ಹೆಸರು ಗೊತ್ತಿಲ್ಲ, ಸುಮ್ಮನೆ ನೋಡೋದು ನಾವು. ಅದೊಂದು 2 ಪಿಕ್ಚರ್ ನೋಡಿದ್ರ? ಅದು ತುಂಬಾ ಇಷ್ಟ ಆಯ್ತು. ಅದು ಅವ್ರ ತಮ್ಮಗೆ ಸಾಯಿ ಹೊಡೆದು ಅವ್ರು ಅಪ್ಪನೇ ಕರ್ಕೊಂಡು ಹೋಗ್ತಾನಲ್ಲ ಹುಡುಗಿನ, ಪಟಾಕಿ ಸುತ್ತ ಹಚ್ಚಿ ಅವ್ರಿಗೆಲ್ಲ ಹೊಡೆದು ಬಡ್ದು ಕರ್ಕೊಂಬಂದು ಸಿರಿಮಂತ ಮಾಡಿ ಮಗುನ್ ಎತ್ಕೊಂಡ್ ಹಿಂಗ, ಅದು ತುಂಬಾ ಇಷ್ಟ ಆಯ್ತು. ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ. ಓಕೆ, ಈಗ ಸುದೀಪ್ ಸರ್ ಅವರ ಹಾಡುಗಳು ತುಂಬಾ ಚೆನ್ನಾಗಿದಾವೆ. ಅದ ಯಾವ್ದಾದ್ರು ಹಾಡು ಆಡ್ತೀರಾ ನೀವು? ಇಲ್ಲರಿ, ನಮ್ಗೆ ಹಾಡ ಪಡ ಬರಲ್ಲ. ಯಾವ್ದು ಹಾಡ್ ಬರಲ್ವಾ? ಪದಗದ ಆಡ್ತೀರಾ? ಇಲ್ಲ, ಪದನು ಬರಲ್ಲ, ಏನು ಬರಲ್ಲ. ಪದನು ಬರಲ್ಲ, ಏನು ಕಲ್ತಿಲ್ಲ ರೀ ನಾವು. ಇವಾಗ ಮಗು ಹುಟ್ಟುತ್ತೆ, ಮಗುಗೋಸ್ಕರ ಯಾವ್ದಾದ್ರು ಹಾಡ್ ಆಡಿಸ್ಬೇಕು? ಮಂದಿನ ಕರ್ಕೊಂಡ್ ಬರ್ತೀವಿ ನಾವು. ಮಂದಿನ ಕರ್ಕೊಂಡ್ ಬರ್ತೀರಾ? ನಾವು ತೊಟ್ಟಿಲ್ ಕರ ಮಾಡಕ್ ಮಂದಿನ ಕರ್ಸ್ತೀವಿ. ಮಗು ಮಲಗಿಲ್ಲ ಅಂದ್ರೆ ಅವಾಗ ಹೆಂಗ್ ಆಡ್ತೀರಾ ನೀವು? ಮಗನ್ ಜೋಲಿ ಹಾಡು ಏನ್ ಆಡಲ್ವಾ? ಜೋಗಳ ಆಡ್ತಿದ್ದೆ. ಆಡ್ರಿ ಒಂದೆರಡು ಸಲ ಹೆಂಗ್ ಆಡ್ತೀರಾ ನೋಡಿ. ಜೋಗಳ ಪಾಗಳ ಆಡಿಲ್ಲ ರೀ. ಈಗ ಮುಂದೆ ನೀವು ಸ್ಟೇಜ್ ಮೇಲೆ ಹೋಗಿದ್ರಲ್ಲ, ಸುದೀಪ್ ಸರ್ ಕೇಳ್ತಾರೆ ನಿಮ್ಗೆ, ಈ ಹಿಂದೆ ಬಂದಿರೋಂತ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಅಂತ ಕೇಳಿದಾಗ ಯಾರು ಇಷ್ಟ ಅಂತ ಹೇಳಿದ್ರಿ ಹೇಳಿ ನೀವು? ಯಾವಾಗ್ರಿ? ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಯಾರನ್ನ ಹೇಳಿದ್ರಿ? ಜಾಸ್ತಿ ಇಲ್ಲ ನಾನು. ನೀವು ತ್ರಿವಿಕ್ರಮ್ ಅಂತಂದ್ರೆ ಇಷ್ಟ ಅಂತ ಹೇಳಿದ್ರಲ್ಲ, ಮುದ್ದು ಸೊಸೆ ಮಾಡ್ತಾರೆ ಅಂತ. ಮುದ್ದು ಸಸಿ, ಹೌದು. ಅವನ ಹೆಸರು ಏನ್ರಿ? ತ್ರಿವಿಕ್ರಮ್ ಅಂತ. ಹೌದೌದು, ಅವ್ನು ಇಷ್ಟ ಅಂತ ಹೇಳಿ. ಅವ್ರು ಇಷ್ಟ ಅಂತ ಹೇಳಿದ್ರಲ್ಲ, ಅವ್ರು ಇದ್ರಲ್ಲ, ಅದ್ರಾಗಿದ್ರು, ಇದ್ರಾಗಿದ್ರಲ್ಲ ಬಿಗ್ ಬಾಸ್ ದಾಗ. ಹೌದು, ಅವ್ರು ಇಷ್ಟ ಅಂತ ಹೇಳಿದ್ರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.